ನಿಮ್ಗೆ ಹೆಂಗೆ ಅನ್ನಿಸ್ತದೆ? ನೀವು ಯಾವ ಇದು ಹೇಳ್ತೀರಿ ಹೇಳಿಕೆ ಮೇಲೆ ನಮಗೆ ಇದು ಅನುಭವ ಮುಖ್ಯ ಇದೆ. ಒಂದು ಎಲ್ಲೆಲ್ಲಿ ಉಸ್ತಾದ್ ಅಡ್ವೊಕೇಟ್, ಬಿಜಾಪುರ ಸಿಟಿ. ನನ್ನ ವಯಸ್ಸು 75. ಸುಮಾರು 1980ರಿಂದ ಲಾಗಾಯತಿಯಿಂದ ನಾನು ಸತತವಾಗಿ ಒಂದು ಸೋಷಿಯಲ್ ವರ್ಕರ್ ನಾತೆಯಿಂದ ಈ ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಅದರ ತರುವಾಯ ನನ್ನ ಹಿರಿಯ ಅಣ್ಣನಾದಂಥ ದಿವಂಗತ ML ಉಸ್ತಾದ್ ಸಾಹೇಬರು ಈ ಬಿಜಾಪುರ ಶಹರದಿಂದ 3 ಸಲ ಶಾಸಕರಾಗಿದ್ದರು, 2 ಸಲ ಸಚಿವರು. ಆ ದಿಶೆಯಲ್ಲಿ ನಾನು ಸುಮಾರು 19 ವರ್ಷ ಬಿಜಾಪುರ ಸಿಟಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಬಂದಿದ್ದೆ. ಮತ್ತು 2 ಸಲ ನಾನು ಆಶ್ರಯ ಕಮಿಟಿ ಚೇರ್ಮನ್ ಇದ್ದೆ. ಆ ದಿಶೆಯಲ್ಲಿ ನಾನು ಸುಮಾರು ಈ ಬಿಜಾಪುರ ಮತಕ್ಷೇತ್ರ ಅಂದರೆ ಮುಂಚಿತವಾಗಿ ಬಿಜಾಪುರ ಸಿಟಿ ಅಷ್ಟೇ ಅಲ್ಲ, ಅಪ್ ಟು ಶಿವನಿ ತನ ಅಂದರೆ 23 ಹಳ್ಳಿ 11 ತಾಂಡೆ ಬರ್ತಿದ್ರು ಮುಂಚಿತವಾಗಿ. ಆ ದಿಶೆಯಲ್ಲಿ ನಾನು ನಮ್ಮ ಮತಕ್ಷೇತ್ರ ಬಿಜಾಪುರ ಮತಕ್ಷೇತ್ರದಲ್ಲಿ 8,000 ಮನೆ ಕಟ್ಟಿಸಿಕೊಟ್ಟಿದ್ದೆ. ಹಲವಾರು ಸಂಘ ಸಂಸ್ಥೆಗಳ ಚೇರ್ಮನ್ನು ಇದ್ದೆ. ಗುಡಿ ಗುಂಡಾರ ಬಹಳಷ್ಟು ಕೆಲಸ ಮಾಡ್ತಾ ಬಂದಿದ್ದೇನೆ. ಆದರೆ ಇತ್ತೀಚಲಾಗಿ ಸುಮಾರು 15 ವರ್ಷ ಲಾಗಾಯತಿದ್ದಿಂದ 20 ವರ್ಷ ಲಾಗಾಯತಿದ್ದಿಂದ ನಾನು ಬೇಸರಗೊಂಡು ರಾಜಕೀಯವನ್ನು ತ್ಯಜಿಸಿ ಸುಮ್ಮನೆ ಮನೆಯಾಗ ಕೂತ್ಬಿಟ್ಟಿವಿ. ಯಾಕಂದರೆ ಇವತ್ತಿನ ವಾತಾವರಣ ನೋಡಿದರೆ ನನಗೆ ವಿಚಿತ್ರ ಅನ್ನಿಸ್ತದೆ. ಯಾಕಂದ್ರೆ ರಾಜಕೀಯೊಳಗೆ ನೈತಿಕತೆಯೇ ಇಲ್ಲ, ಯಾವ ಪ್ರಿನ್ಸಿಪಲ್ಸೇ ಇಲ್ಲ. ಬಾಯಿಗೇನು ಬರ್ತಾ ಅದೇ ಮಾತಾಡ್ತಾರೆ, ಹಾಗೆ ಕುಣಿದಾಡ್ತಾರೆ. ಯಾವ ಪಾರ್ಟಿ ಒಳಗೆ ಏನೂ ನನಗೇನೋ ಉದ್ದೇಶ ತಿಳಿಯಲ್ದಾಗ್ಯದ. ಯಾಕಂದ್ರೆ ಜನರಿಗೋಸ್ಕರ ನಾವು ರಾಜಕೀಯ ಮಾಡಬೇಕು. ಜನರ ದಾತ ಅಲ್ಲ, ನಾವು ಜನರ ನೌಕರಸ್ಥರು. ನಾವು ಯಾವಾಗ ನಾವೆಲ್ಲರೂ ಹೂಟ್ ಹಾಕಿ ಒಬ್ಬರಿಗೆ ಆರಿಸ್ತರ್ತೀವಿ, ಒಬ್ಬ ಜೀತದ ಆಳ ಇದ್ದಾಗೆ. ಯಾವಾಗ ನೀವು ಓಟ್ ಕೊಟ್ಟು ತರ್ತೀರಿ, ಅವ್ರಿಗೆ ಯಾವ ಥರದ ನೀವು ಕೆಲಸ ತಗೋಬೇಕು, ಯಾವ ಥರದ ವರ್ತನೆ ಇರಬೇಕು, ಅವ್ರ ಜೊತೆಯಲ್ಲಿ ಯಾವ ಥರ ಸಂಪರ್ಕ ಇರಬೇಕು, ಯಾವ ಕೆಲಸಗಳನ್ನ ಮಾಡಬೇಕು, ಆ ಉದ್ದೇಶ ಇಟ್ಕೊಂಡು ಮಾತ್ರ ನಾವು ಮುಂದಿನ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಪ್ಪ ಇವತ್ತಿನ ದಿವಸ ನಮ್ಮ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶ ಒಂದು ಜೋಕರ್ ಟೈಪ್ ಆಗಿಬಿಟ್ಟಾರೆ. ವಿಶೇಷವಾಗಿ ಮೊನ್ನೆ ತಾವು ನೋಡ್ಲಾಕತ್ತಿದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ ರಾಮ ಮಂದಿರ ವಿಷಯ. ರಾಮ ಮಂದಿರ ವಿಷಯದಾಗ ಯಾಕಂದ್ರೆ ಇದಕ್ಕಿಂತ ಹೀನ ಕೆಲಸ ಏನದ ನೀವು ಹೇಳಿ. ಎಷ್ಟು ನಾಚಿಗಡಿ ಸಂಗತಿ ಇದು. ಯಾವಾಗ ದೇವಸ್ಥಾನಗಳು ತಮ್ಮ RSS ಒಂದು ಸಂಘದ ಮತ್ತು ಅದರ ಜೊತೆಯಲ್ಲಿ BJP ಮತ್ತು ಅಂಗ ಸಂಸ್ಥೆಗಳನ್ನು ಕೂಡಿಕೊಂಡು ಅದೊಂದು ಅವ್ರು ತಮ್ಮ ರಾಮ ಮಂದಿರ ಒಂದು ಮುದ್ದಾ ಮಾಡಿ ಒಂದು ಉದ್ದೇಶಪೂರ್ವಕವಾಗಿ ಲೂಟಿ, ಯಾಕಂದ್ರೆ ಅವ್ರು ಗುರ್ತಾಗ್ಬಿಟ್ಟದ ಹಿಂದೂಸ್ತಾನಾಗೆ ಹಿಂದೂ ಜನರು ಭಾಳ ಮಾಡದಾರ ಅಂತೇಳಿ ಅವ್ರು ತಿಳ್ಕೊಂಡು ಬಿಟ್ಟಾರ. ಆದ್ರೆ ಹಿಂದೂಗಳು ತಿಳ್ಕೊಂಡಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇರಲಿ, BJP ಗೌರ್ಮೆಂಟ್ ಬೇಕಾದ ಗೌರ್ಮೆಂಟ್ ಇರ್ಲಾಕ ಅವರು ಮುಸಲ್ಮಾನರಿಗೆ ಹೇಟ್ ಮಾಡ್ತಾರೆ,
ಹೇಟ್ ಸ್ಪೀಚ್ ಕೊಡ್ತಾರ, ಬಡಿ ಬಡಿ ಮಾಡ್ತಾರ, ಮತ್ತು ಚಲೋ ಉದ್ದೇಶ ಇಲ್ಲ. ಅವರು ಬರೀ ಮಾತಾಡಿದ್ರೆ ಪಾಕಿಸ್ತಾನ ಅವು ಇವು ಅಂತ ವಿಷಯಗಳು ಆಡ್ತಾರೆ. ಬಿಡ್ರಿ, ಮೈನಾರಿಟಿ ಒತ್ತಡಿಗೆ ಬಿಟ್ಟು ಬಿಡ್ರಿ. ಆದ್ರೆ ಹಿಂದೂಗಳಿಗೆ ಅವರು ಎಲ್ಲಿ ಬಿಟ್ಟಾರ ಅದು ನೀವು ತಿಳ್ಕೊರಿ ಮೊದಲು. ಯಾಕಂದ್ರೆ ಈಗಿನ ಕಾಲ ಹಿಂದೂಗಳು ಎಚ್ಚರಿಕೆ ಆಗ್ಬೇಕಂತೇಳಿ ನಾನು ಕಳಕಳಿಯಿಂದ ಬಯಸ್ತೀನಿ ನಾನು. ಯಾಕಂದ್ರೆ ನಾನು ಸುಮಾರು 40 ವರ್ಷ ಲಾಗಾಯ್ತಂದಿದ್ದು ಬಿಜಾಪುರ ಜಿಲ್ಲೆಯಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ನಾವೊಬ್ಬ ಸೆಕ್ಯುಲರ್ ಮನುಷ್ಯ. ಯಾಕಂದ್ರೆ ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು, ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ನಾನು ನಡ್ಕೋತಾ ಬಂದಿದ್ದೇನೆ. ಆ ದಿವಸದಲ್ಲಿ ಇತ್ತೀಚಲಾಗಿ ನಾನು ನೋಡ್ಲಿಕ್ಕಾಗಿ, ಯಾಕಂದ್ರೆ ಸುಮ್ಮನೆ ನಾನು 15-20 ವರ್ಷ ಆಯ್ತು ನಾನು ಸೈಲೆಂಟ್ ಆಗಿದೆ ನಾನು. ಯಾಕಂದ್ರೆ ಭಾಳ ಬೇಜಾರಾಗಿಬಿಟ್ಟಾದ್ರಿ. ಇವರೆಲ್ಲ ಮಾತಾಡೋದು ಪದ್ಧತಿ ನೋಡಿದ್ರೆ, ಇವ್ರ ಆ್ಯಕ್ಟಿವಿಟೀಸ್ ನೋಡಿದ್ರೆ, ಇವ್ರ ವರ್ತನೆ ನೋಡಿದ್ರೆ ನನಗೆ ಭಾಳ ಬೇಜಾರು ಅನಿಸ್ಬಿಟ್ಟದ ನಾನು. ಹೀಗಾಗಿ ನಾನು ಸುಮಾರು 15 ವರ್ಷಲಾಗತ್ತಿಂದ ಸುಮ್ಮನೆ ನನ್ನ ಮನೆಯಲ್ಲಿ ನಾನು ಕೂತ್ಕೊಂಡಿದ್ದೇನೆ. ಆ ದಿಶೆಯಲ್ಲಿ ನಾನು ಇವತ್ತಿನ ದಿವಸ ಈ ಮಾಧ್ಯಮ ಎದುರಿಗೆ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ವಿಶೇಷವಾಗಿ ಹಿಂದೂ ಸಮಾಜದವರು ಎಚ್ಚೆತ್ತುಗೊಳ್ಬೇಕು. ಯಾಕಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಸಣ್ಣ ಪುಟ್ಟು ಕ್ರೈಮ್ಸ್ ಮಾಡಿದ್ರೆ ಈಗ UP ನೋಡ್ರಿ, ಬಿಹಾರ್ ನೋಡ್ರಿ, ಮಧ್ಯಪ್ರದೇಶ ನೋಡ್ರಿ, ರಾಜಸ್ಥಾನ್ ನೋಡ್ರಿ, ಮಾತಾಡಿದ್ರೆ ಸಣ್ಣ ಪುಟ್ಟು ಬಡಬಗರು ಏನಾದ್ರು ಕೆಲಸ ಮಾಡೋ ಸಣ್ಣ ಪುಟ್ಟು ಕ್ರೈಮ್ಸ್ ಆದ್ರೂ ಸಹಿತ ಅವ್ರ ಮನೆಗಳು ಸಹ ಸತ್ಯಾನಾಶ ಮಾಡಿಬಿಡ್ತಾರೆ. ಈಗ ರಾಮ ಮಂದಿರನೇ ಸತ್ಯಾನಾಶ ಮಾಡಿದ್ರು ಅವರು. ನೀವು ಯಾರ ಮನೆ ಬೆಳೆಸಿದ್ರಪ್ಪ? ನೀವು ಮನೆ ಬೆಳೆಸೋದು ಬಿಡ್ರಿ, ಯಾರ ಮ್ಯಾಗ ಕೇಸಾರ ಮಾಡಿದಾರ? ನೀವು ಏನಾರು ಮಾಡ್ಲಾಕತ್ತೀವಿ ನೀವು. ಅದಕ್ಕೆ ನಾನು ಪದೇ ಪದೇ ಎಸ್ಪೆಷಲ್ ನನ್ನ ಹಿಂದೂ ಬಂಧುಗಳಿಗೆ ನಾನು ಕಳಕಳಿಯಿಂದ ಕೇಳ್ಕೊತೇನೆ, ಈಗಲೇ ನೀವು ಎಚ್ಚರಿಕೆಯಿಂದ ಆಗಿರ್ಬೇಕು. ಯಾಕಂದ್ರೆ ನಾವು ಎಲ್ಲರೂ ಕೂಡ್ಕೊಂಡು ಒಂದಾಗಿ ಒಗ್ಗಟ್ಟಲಿಂದ ಹುಮ್ಮಸ್ಸಲಿಂದ ನಾವು, ಯಾಕಂದ್ರೆ ನಮ್ಮ ಸೌಂದರ್ಯ ಜೀವನ ನಮ್ಮದು. ಹಿಂದೂಸ್ತಾನ ಅನ್ನೋದು ಒಂದು ಸೌಂದರ್ಯವಾದ ತೋಟ ಇದ್ದಾಗ ಇದು. ಆ ತೋಟದಲ್ಲಿ ಆ ಹೂವು ಇವು ಎಲ್ಲ ಥರದ ಹೂವು ಇರ್ತಾವೆ. ಅವಾಗ ಎಲ್ಲ ಥರದ ಹೂವು ಇದ್ದಾಗೆ ಅದು ಸೌಂದರ್ಯ ಅನ್ನಿಸ್ತದೆ. ಇಲ್ಲಂದ್ರೆ ತೋಟ ಅನ್ಸಂಗಿಲ್ಲ. ಹಂಗೆ ನಮ್ಮ ಭಾರತ ದೇಶ ಅದ. ಈ ಭಾರತ ದೇಶಕ್ಕೆ ಸೌಂದರ್ಯ ತನಕ ಧಕ್ಕೆ ತರಿಕೊಳ್ಳೆ ಆತರ ಸೆಂಟ್ರಲ್ ಗೌರ್ಮೆಂಟ್ನವರು, RSS ಮತ್ತು ಅಂಗಸಂಸ್ಥೆಗಳು, BJP ಅವರು, ಹಿಂದೂ ಸಮುದಾಯ ಎಲ್ಲರೂ ಕೂಡ್ಕೊಂಡು ಇದು ಎಲ್ಲ ನಮ್ಮ ಹಿಂದೂಸ್ತಾನಕ್ಕೆ ಒಂದು ಕಲಂಕ. ದಯವಿಟ್ಟು, ಯಾಕೆ ಮೊನ್ನೆ ತಾನೇ ಕಳೆಯವರು ನಿಮ್ಗೆ ಕಳಿಸಿದ್ದೆ ನಾನು. ಆ UP ಒಬ್ಬ ಡಂಕಿ ಚೌಧರಿ ಡ್ಯಾಂಕಿ ಚೌಧರಿ ಅಂತ ಹೇಳಿ ಒಬ್ಬ ಮಾಧ್ಯಮದವರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಹಿಂದೂ ರಾಮ ಮಂದಿರ ನಮ್ದು, ಪೂಜಾರಿ ನಮ್ಮವರು, ಟ್ರಸ್ಟ್ ಮಂದಿ ನಮ್ಮವರು, ಕಳುವು ಮಾಡೋರು ನಮ್ಮವರು. ನಿಮ್ಗೆ ಯಾಕೆ ಸಂಕಟ ತಗೊಂಡು ಕೇಳ್ತಾನವ? ನಿಮ್ಗೆ ಯಾಕೆ ತ್ರಾಸ? ನಿಮ್ಗೆ ಯಾಕೆ ಹೊಟ್ಟೆ ನೋವು ಆಗ್ಲಾಗತ್ತದ? ನಾ ಕೊಳುವರೇ ಮಾಡ್ತೀವಿ, ರೇಪರೇ ಮಾಡ್ತೀವಿ. ಹಿಂದೂಗಳಿಗೆ ರೇಪ್ ಮಾಡಿದ್ರೆ ಸಹ ಅದು ಕೇಸ್ ಆಗಂಗಿಲ್ಲ, ಗುನಾ ಮಾಫ್ ಅದು. ಮರ್ಡರ್ ಆದ್ರೆ ಸತ್ ಮಾಫ್ ಅಂತ ಹೇಳ್ತಾನವ. ಅವನ್ಯಾಗ ಒಂದು ಕೇಸ್ ರಿಜಿಸ್ಟರ್ಡ್ ಆಗ್ಯದ? ಏನು ಅವ್ನ ಅರೆಸ್ಟ್ ಮಾಡ್ಯಾರ? ಏನು ಅವನ ಮನೆ ಬೀಳ್ಸ್ಯಾರ? ಎಷ್ಟು ಅಸಹ್ಯತನ ಇದು, ಎಷ್ಟು ಅಸಹ್ಯತನ ಇದು. ಯಾಕಂದ್ರೆ ಇವತ್ತೇನು ನಾವು ನಿಮ್ಮ ಎದುರಿಗೆ ನಾವು ನೋಡ್ತೀವಲ್ಲ, ಇಡೀ ವಿಶ್ವದಲ್ಲಿ ಇದು ಹರಡ್ತಾವೆ ಮಾತುಗಳು. ಇಡೀ ವಿಶ್ವದಾಗ ನಮ್ಮ ಹಿಂದೂಸ್ತಾನ ದೇಶದ ಪರಿಸ್ಥಿತಿ ಈಗ ಭಾಳ ನಾವು ಬದನಾಮ್ ಆಗಿಬಿಟ್ಟಿವಿ ನಾವು. ಆ ಚಿಂತನೆ ಒಳಗೆ ನಾನು ಹೇಳ್ತೀನಿ, ಈಗಾದರೂ ಸಹಿತ. ಯಾಕಂದ್ರೆ ರಾಮ ಮಂದಿರ ಸಾಮಾನ್ಯ ಅಲ್ರಿ, ನಮ್ಮದು ಭಕ್ತಿ ಅದ, ಮರ್ಯಾದೆ ಅದ, ನಮ್ಮ ಅಸ್ತ್ರ ಅದದು. ಏನು ಉಳಿಸಿದ್ರು ಹೇಳ್ರಿ? ನಮ್ಮದು ಭಾರತ ದೇಶದ ಮರ್ಯಾದೆ ಏನು ಉಳಿಸಿದ್ರು ಇವರು? ಕೇಳ್ಕೊತೀನಿ. ಯಾಕಂದ್ರೆ ಈ SR ಪ್ರಕ್ರಿಯೆ ಈಗ ಶುರುವಾಗಿದೆ. ಮೊನ್ನೆ ತಾನೇ ಜೂನ್ 30ರಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದರೊಳಗೆ ಏನು ಅರ್ಥ ಇಲ್ರಿ, ಬಿಕಾಸ್ ದಿಸ್ ಇಸ್ ಇಟ್ ಈಸ್ ಅನ್ ರಿನ್ಯೂವಲ್. ಆದರೆ ಇದರಲ್ಲಿ ಷಡ್ಯಂತ್ರದೆ. ಯಾಕದತ್ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಈ ಬಿಹಾರ್ದು ನೋಡ್ರಿ, ಮಧ್ಯಪ್ರದೇಶ ನೋಡ್ರಿ, ವೆಸ್ಟ್ ಬೆಂಗಾಲ್ ನೋಡ್ರಿ,
ವೆಸ್ಟ್ ಬೆಂಗಾಲ್ನಾಗ ಮೊನ್ನೆ ತಾನೇ ಇಲೆಕ್ಷನ್ ಆಯಿತು, 92,000 ವೋಟ್ ಕಟ್ ಮಾಡಿದ್ರು. 20,000 ಟ್ರಿಬ್ಯುನಲ್ನಾಗ ಅದಾವ, ಅವು ಹಿಯರಿಂಗ್ ಸೆಟ್ ಆಗಿಲ್ಲ, ಆಗಲಿಲ್ಲ. ಈಗ ನಮ್ಮ ಕರ್ನಾಟಕಲ್ಲೂ ಅದೇ ಸಿಸ್ಟಮ್ ಚಾಲು ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಮೇನ್ ಉದ್ದೇಶ ಏನ್ರಿ ಅದು? ಬಡಬಗರು, ಎಸ್ಪೆಷಲಿ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟಿ ಇವ್ರಿಗೆಲ್ಲರಿಗೆ, ಯಾಕಂದ್ರೆ ಓಟ್ ಕೊಡಿದ್ರೆ ವಂಚಿತ ಮಾಡ್ಬೇಕಂತ ಅವ್ರದ್ದೊಂದು ಥೀಮ್ ಅದಾವ. ಇದು ಮೊದಲು ನಾವು ಜಾಗೃತಿಗೊಳ್ಬೇಕು. ವಿಶೇಷವಾಗಿ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಲೀಡರ್ಸ್ ಇದರಾಗ ಬಹಳ ಎಚ್ಚರಗಳು, ಎಲ್ಲ ಕೆಲಸಗಳನ್ನು ಬಿಡ್ಬೇಕಿದು. ಯಾಕ 1 ತಿಂಗಳ ಗಡುವು ಕೊಟ್ಟಾರ, 1 ತಿಂಗಳಾಗ ಹ್ಯಾಂಗ್ ಸಾಧ್ಯ ಆಗ್ತದೆ ಇದು ಮಾಡಲಿಕ್ಕೆ? ಸುಮಾರು ಈಗ 1 ವಾರ ಆಯ್ತು, ಇಲ್ಲೇ ನಮ್ಮ ಮನೆ ಬಾಜುನೇ ಶಾಲೆ ಅದ, 27 ನಂಬರ್ ಶಾಲೆ. ಆ ಶಾಲೆಯವರೇ ನಮ್ಮಲ್ಲಿ BLO ಅಂತೇಳಿ ಡೆಪ್ಯೂಟ್ ಮಾಡ್ಯಾರ. ಪದೇ ಪದೇ ನಾನೇ 1-2 ಸಲ ಫೋನ್ ಮಾಡಿ ಹೇಳಿದೆ, ಅಲ್ಲಿ ಹೋದ್ರು ಅಲ್ಲಿ ಸಿಗ್ಲಿಕ್ಕೆ ತಯಾರಿಲ್ಲ, ಫೋನ್ ಮಾಡಿದ್ರು ಬರ್ತೀನಿ ಅಂತೇಳಿ ಬರ್ಲಿಕ್ಕೆ ತಯಾರಿಲ್ಲ. ಯಾವ ಮನೆ ಸುಮಾರು ನಾವೊಂದು 50 ಮಂದಿಗೆ ವಿಚಾರ ಮಾಡಿದೆ, ನಿಮ್ಮ ಫಾರ್ಮ್ ಮುಟ್ಟ್ಯಾವನ್ರಿ ಅಂತೇಳಿ. ಇಲ್ಲ ಸಾಹೇಬ್ರ, ನಮಗೂ ಇನ್ನೂ ಬಂದೇ ಇಲ್ರಿ. ಅಂದ್ರೆ ಇಷ್ಟೆಲ್ಲ ನೆಗ್ಲಿಜೆನ್ಸ್ ನಡೆದವ್ರಿ. ಯಾಕಂದ್ರೆ ಅವ್ರಿಗೆ ತಿಳುವಳಿಕಿಲ್ಲ, BLOಗಳಿಗೆ ಸರಿಯಾಗಿ ಅವ್ರಿಗೆ ಟ್ರೈನಿಂಗ್ ಆಗಿಲ್ಲ. ಅಂದ್ಬಳಿಕ 1 ತಿಂಗಳಾಗಿ ಇದು ಮಾಡಲಿಕ್ಕೆ ಹ್ಯಾಂಗ್ ಸಾಧ್ಯ ಆಗ್ತದೆ? ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 60-65% ಭಾಳ ಮುಗ್ಧ ಜನ ಅದಾರ, ಭಾಳ ಮುಗ್ಧ ಜನ ಅದಾರ. ಅವ್ರು ತಿಳುವಳಿಕಿಲ್ಲ. 50% ಅಂತೂ ಓದ್ಲಿಕ್ಕೂ ಬರೋಂಗಿಲ್ಲ, ಬರಲಿಕ್ಕೂ ಬರೋಂಗಿಲ್ಲ. ಆ ದಿಶೆಯಲ್ಲಿ BLOಗಳು ಬಂದು ಕೂತು ಅವ್ರ ಜೊತೆಲಿ ಕೂಡಿಕೊಂಡು ಮಾತಾಡಿಸಿ ಎಲ್ಲ ಅಲ್ಲಿ, ಯಾಕಂದ್ರೆ ಮುಂಚಿತವಾಗಿ 2,000 ಹೋಟೆಲ್ ಲಿಸ್ಟ್ನಾಗ ಇದ್ರೆ ಪರವಾಗಿಲ್ಲ, ಅವು ಹೆಂಗೆ ಕನೆಕ್ಷನ್ ಮಾಡಬೇಕು, ಏನು ಮಾಡೋದು ಹೇಳ್ಕೊಡೋರು ಯಾರು? ಎರಡನೇದಾಗಿ, ಈಗ ನಾನು ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಬಗ್ಗೆನೇ ಮಾತಾಡ್ತೀನಿ. ಈಗ ಬಿಜಾಪುರ ಶಹರದಲ್ಲಿ ಪರವಾಗಿಲ್ಲ ನಡೆದದು. ಅಲ್ಲಿ 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 ಓಣಿಯಲ್ಲಿ ಎಲ್ಲ ವಾರ್ಡ್ನಲ್ಲಿ ಏನು ನಮ್ಮ ಕಾಂಗ್ರೆಸ್ ವರ್ಕರ್ಸ್ ಅದಾರ, ಎಲ್ಲರೂ ಕೂಡ್ಕೊಂಡು ಒಕ್ಕಟ್ಟಾಗಿ ಎಲ್ಲರೂ ಹೆಲ್ಪ್ ಮಾಡ್ಲಾಗ್ತಾರೆ. ಹೆಲ್ಪ್ ಮಾಡ್ಲಾಕಂತಂದ್ರೆ BLOಗಳಿಗೆ ನಾಲೆಜ್ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅನ್ನೋದೇ. ಅವಾಗ ನೀವೇನು ಮಾಡೋರು? ಯಾವಾಗ BLOಗಳಿಗೆ ನಾಲೆಜ್ ಇರಂಗಿಲ್ಲ, ಅವಾಗ ಅದು ಪರ್ಫೆಕ್ಟ್ ಹ್ಯಾಂಗ್ ಆಗ್ತದೆ ಅಂತ ಹೇಳಿ ನಾವು ವಿಶ್ವಾಸ ಮಾಡಿ. ಮಿಸ್ಟೇಕ್ಸ್ ಅಂತ ಆಗುವೆ. ಯಾಕಂದ್ರೆ ನನ್ನ ತಿಳುವಳಿ ಪ್ರಕಾರ 60-70% BLOಗಳಿಗೆ ಏನು ಅದದ್ದು SIR ಅನ್ನೋದೇ ಗುರ್ತಿಲ್ಲ, ಅವ್ರು ಗುರ್ತೇ ಇಲ್ರಿ. ಅಂದ್ರೆ ಪಬ್ಲಿಕ್ ನೀವು ಹೆಂಗ ಆನ್ಸರ್ ಕೊಡೋರು? ನೀವು ಯಾರು ಕೊಡೋರು? 1 ತಿಂಗಳಾಗಿ ಹ್ಯಾಂಗ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಇದು ಕನಿಷ್ಠ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಕನಿಷ್ಠ 3 ತಿಂಗಳ ಅವಧಿ ಬೇಕು. 3 ತಿಂಗಳಾಗ 1 ತಿಂಗಳ ತನ ಇವ್ರು BLOಗಳಿಗೆ ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಕೊಡಬೇಕು. ಇದು ಯಾರ ಜವಾಬ್ದಾರಿ? ನಮ್ಮ ಡೆಪ್ಯೂಟಿ ಕಮಿಷನರ್ ಜವಾಬ್ದಾರಿ. ಪರ್ಫೆಕ್ಟ್ ಆಗಿ ಇವ್ರಿಗೆ ಮೊದಲು ತಯಾರು ಮಾಡಬೇಕು, ತದನಂತರ ಜನರ ಹತ್ರ ಕಳಿಸ್ಬೇಕು. ಅವಾಗ ಇದು ಕಂಪ್ಲೀಟ್ ಆಗಿ ಏನಾದ್ರೆ ಸಾಧ್ಯ ಆಗ್ತದ. ಇಲ್ಲಪ್ಪ ಅಂತಂದ್ರೆ ಈವನ್ ಪರಿಸ್ಥಿತಿ ನೋಡಿದ್ರೆ ನನಗೆ ಅನಿಸ್ತದ ಒಂದು ಇವಾಗ 40% ಡ್ರಾಪ್ ಔಟ್ ಆಗ್ತದೆ. ಇವ್ರು ಮಿಸ್ಟೇಕ್ ಮಾಡಿದ್ರೆ ನೋಡಿದ್ರೆ ಆ ಥರದ್ದು ಇವ್ರದ್ದು ವರ್ತನೆ, ಆ ಥರದ್ದು ಇವ್ರದ್ದು ಕೆಲಸ ನಡೆದದ್ರಿ. 40% ಡ್ರಾಪ್ ಆಗ್ತಾರೆ. ಯಾರು ಆಗ್ತಾರ? ಬಡಬಗರು, SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟಿ ಮಂದಿ. ಒತ್ತಡಕ್ಕೆ ಇವ್ರು ತಿಳಿಸ್ಬೇಕಲ್ಲ ಮ್ಯಾಗ. ಇವರು ಈಗ ಒತ್ತಡ ಬಳಿಕ ಸುಮ್ ಕೂತ್ರೆ ಹೆಂಗ? ನಾಳೆಗೆ ಯಾರು ಅನುಭವಿಸೋರು ಇದ್ರು ಕಷ್ಟ ನಾವೇ ಅಲ್ಲ, ನೀವೇ ಅಲ್ಲ, ಇವ್ರದ್ದೇನಾಗೋದು? ನಡಿಯಪ್ಪ ನಮ್ಮ ಡ್ಯೂಟಿ 1 ತಿಂಗಳು ಕೊಟ್ಟಾರ, ಹ್ಯಾಂಗ್ ಬೇಕು ಹಂಗೆ ಮಾಡಿಕೊಟ್ರೆ ನಡೆಯಂಗಿಲ್ಲ. ಇಡೀ ದೇಶದ ಭವಿಷ್ಯ ಕೆಡ್ಸೋಗ್ತಾರೆ ಇವರೆಲ್ಲ. ಯಾಕಂದ್ರೆ ಮುಂದೆ ಬಿಹಾರ್ದು, ಮಧ್ಯಪ್ರದೇಶದ್ದು, ವೆಸ್ಟ್ ಬೆಂಗಾಲ್ದು ಅನುಭವ ಅದಲ್ಲ ನಿಮ್ಗೆ. ಆಕೆ ಅಂದ್ರು ಅಂತ ಬೆನಿಫಿಟ್ ಟೈಗರ್ ಇದ್ದಂಗೆ ಆಕೆ. ಅಂತಕ್ಕೆ ಇವ್ರು ಮಣ್ಣು ಮುಗಿಸಿದ್ರು ಇವ್ರು BJP. ಯಾಕೆ ಸರ್ ಇಷ್ಟು ಸರ್ಕಾರ
ನೋಡ್ರಿ ಅವ್ರ ಉದ್ದೇಶ ಇದಾದ ಬಡವರು ಆಗಿ ಉಳಿಬೇಕು, ವಿದ್ಯಾವಂತರ ಆಗಬಾರ್ದು. ಈಗ ಮೊನ್ನೆ ಮತ್ತು ಇದ್ರದ್ದು ನೋಡಿದ್ರಲ್ಲ ಎಷ್ಟು ದಿವಸ ಆಯ್ತು ಸ್ಟ್ರೈಕ್ ಚಾಲು ಆಗಿದೆ ಇಲ್ಲಿ ಒಳಗೆ ಜಂತರ್ ಮಂತರ್ನಾಗ. ಅದ್ರ ಬಗ್ಗೆ ಯಾರಾದರೂ ಚಕಾರ ಶಬ್ದ ಮಾತಾಡ್ಯಾರ? ಪ್ರೈಮ್ ಮಿನಿಸ್ಟರ್ ಮಾತಾಡ್ಯಾರ? ಅದರ್ ಮಿನಿಸ್ಟರ್ ಏನಾರ ಬಗ್ಗೆ ಚರ್ಚೆ ಮಾಡ್ಯಾರ? ಅದರ ಬಗ್ಗೆ ಯಾರು ಚಿಂತನೆ ಮಾಡ್ಯಾರ? ಇಲ್ಲ, ಯಾರೂ ಇಲ್ಲ. ಯಾಕಂದ್ರೆ ಅವ್ರದೇ ವಿದ್ಯೆ ಇಲ್ಲ. ದೇ ಆರ್ ಇಲ್ಲಿಟ್ರೇಟ್ಸ್. ಗುಡ್ಡಾ ಕಂಪನಿ ಅದು, ಗುಡ್ಡಾ ಸರ್ಕಸ್ ಕಂಪನಿ ಅದು. ನಡೆದಿದ್ದೇ ದಾರಿ ಸ್ವಾಭಾವಿಕ ಅದ ರೀ. ನಿಮ್ಮ ತಿಳುವಳಿಕೆ ಇಲ್ಲ ಅಂದ್ಬಳಿಕ ನೀವೇನು ಮಾಡೋರು ಹೇಳ್ರಿ ನೀವು? ಅಲ್ಲಿ ಯಾವ ಥರದ್ದು ಡಿಗ್ರಿನೇ ಇಲ್ಲ, ಶಾಲಿಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಅಲ್ಲಿ ಯಾವ ಸರ್ಟಿಫಿಕೇಟ್ ಇಲ್ಲ. ಏನು ಮಾಡಿದೆಲ್ಲ ಬೋಗಸ್ ತೋರಿಸ್ತಾರ. ಅವಾಗ ಕಂಪ್ಯೂಟರ್ ಇವ್ರು ಮಾರ್ಕ್ಸ್ ಕಾರ್ಡ್ ತೋರಿಸ್ತಾರೆ, ಮೋದಿಗೆ ಇದ್ದೀರಿ. ಆ ಟೈಮ್ನಾಗ ಅವ್ರು ಕಲಿದು ಅವ್ರು ಎಳಿಯೋರು ನೋಡಿದ್ರೆ ಆ ಟೈಮ್ನಾಗ ಬೆಳವಣಿಗಿತ್ತು. ನಮ್ಮ ಟೈಮ್ನಾಗ ಬೆಳವಣಿಗಿತ್ತು. ನಾನು ಮೋದಿ ವಯಸ್ಸಿನವನ ಇದ್ದೀನಿ. ನಾನು 75 ವಯಸ್ಸಲ್ಲ ನಾನು ಸಣ್ಣ ಅಲ್ರಿ ಅದು. ಅವಾಗ ಕಂಪ್ಯೂಟರ್ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇದ್ದೀವಿ ಅಮಿತ್ ಶಾ ಅದು ಎಲ್ಲ. ಹೌ ಕ್ಯಾನ್ ಬಿ ಪಾಸಿಬಲ್? ಇಷ್ಟ ಮ್ಯಾಗ ತಿಳ್ಕೊಳಲ್ಲ. ಇವ್ರೇನು ಲಂಡನ್ ಡಿಗ್ರಿ ತೊಗೊಂಡು ಬಂದಾರ? ಎಷ್ಟು ಮಂದಿ ಯುವಕರು ಸತ್ವಾದ್ರಿ ಮೊನ್ನೆ CET ಪರೀಕ್ಷೆ ನೀಟ್ ಸಂಬಂಧ? ವಿಚಾರ ಮಾಡ್ರಿ, ಸ್ವಲ್ಪ ಮಾನವತೆ ಬೇಕೋ ಬೇಡ? ಈಗ ಎಲ್ಲರೂ ಕೂಡ್ಕೊಂಡು ಏನೋ ಇಲ್ಲ, ಸುಮಾರು 15 ದಿವಸ ಲಾಗಾದ್ದಿಂದ ಜಂತರ್ ಮಂತರ್ ದೆಹಲಿ ಒಳಗೆ ಸ್ಟ್ರೈಕ್ ಮಾಡ್ಲಾಕತ್ರ. ಯಾರು ಒಬ್ರು ಕೇಳೋರಿಲ್ಲ, ಮಾತಾಡೋರಿಲ್ಲ, ಏನೂ ಇಲ್ಲ. ಆದ್ರೆ ನನ್ನ ಉದ್ದೇಶನು ಇವೆಲ್ಲ ಸ್ಟ್ರೈಕ್ ಇವು ಮಾಡ್ಕೋತ ಕುಂದ್ರಬಾರ್ದು, ಮಾಡ್ಬಾರ್ದು. ಹೆಂಗ್ ನೇಪಾಳ ಶ್ರೀಲಂಕಾ ಆಯ್ತಲ್ಲ, ಆ ಟೈಪ್ ನಮ್ಮ ಯುವಕರು ರೊಚ್ಚಿಗೆಳ್ಬೇಕು, ಕ್ರಾಸ್ ಮಾಡ್ಬೇಕು. ನಾನು ಕೇಳಿದ್ರು ಏನಾಗೋದು ಸ್ಟ್ರೈಕ್ ಮಾಡಿದ್ರು? ಏನೋ ಅವ್ರು ವಿದ್ಯಾವಂತರ, ವೆಲ್ ಲಿಟ್ರೇಟ್ಸ್, ಏನದು ಅವರಲ್ಲಿ? ಇಲ್ಲಿ ಸ್ಟ್ರೈಕ್ ಮಾಡ್ಕೋತ ನಾವು ಕುಂದಿರ್ತೀವಿ, ಫಾರಿನ್ ತಿರುಗಾಡ್ತಾನೆ ಪ್ರೈಮ್ ಮಿನಿಸ್ಟರ್. ವಿಚಾರ ಮಾಡ್ರಿ ನೀವು. ಕಿಸಾನ್ ಸಲ್ರೂಢಿ ಯಾವ ಸುಮಾರು ಇವ್ರು ಬಂದು ಸುಮಾರು 12 ವರ್ಷ ಅಂತೂ ಆಯ್ತು. 12 ವರ್ಷ ಇವ್ರು ಮಾಡಿದ್ದೇನದ 60 ವರ್ಷ ಒಂದೇ ತೋರ್ಸ. ಬರೇ ತಿರುಮುರಿ ಭಾಷಣ ಮಾಡಿದಾರೆ, ಮಾತಾಡಿದಾರೆ. ಅವರು 70 ವರ್ಷನೇ ಕಾಂಗ್ರೆಸ್ ಏನ್ ಮಾಡೋದು? ಬರೀ ಅದೇ ಕ್ವಶನ್ ಮಾಡ್ತಾರೆ. ಏನಿತ್ತಪ್ಪ ಭಾರತ ದೇಶ ಕಾಂಗ್ರೆಸ್ ಬಂದಾಗ? ಶೂನ್ಯ. ಎಲ್ಲ ದೊಡ್ಡ ಯೂನಿವರ್ಸಿಟಿ ತಗೋರಿ, ಡ್ಯಾಮ್ಸ್ ತಗೋರಿ, ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ತಗೋರಿ. ಎಷ್ಟೋ ಸಂಸ್ಥೆಗಳು ಇಷ್ಟು ಇನ್ಕಮ್ ಸೋರ್ಸ್ ಕಾಂಗ್ರೆಸ್ದವ್ರು ಇಷ್ಟು ಶ್ರಮ ಪಟ್ಟಾರಲ್ಲ, ಅದು ಅನ್ಗಿಂತದರಿ. ಅದು ನಾವು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಬಂದ್ರು ಯಾವ ಇನ್ಕಮ್ ಸೋರ್ಸ್ ಇದ್ದು ಅಂತ ನಮ್ಮ ಗೌರ್ಮೆಂಟ್ಗೆ ಅವು ಎಲ್ಲ ಅದಾನಿ ಅಂಬಾನಿಗೆ ಮಾರಾಟ ಮಾಡಿಬಿಟ್ರು. ನೀವೇನು ಮಾಡಿದ್ರಪ್ಪ? ಒಂದು ಯೂನಿವರ್ಸಿಟಿಯಲ್ಲಿ ಕಟ್ಟಿದ್ರೆ, ಒಂದು ಕಾಲೇಜಲ್ಲಿ ಕಟ್ಟಿದ್ರ, ಒಂದು ಡ್ಯಾಮರೇ ಮಾಡಿದ್ರ, ಏನಾರ ಮಾಡಿದ್ರು ನೀವು? ಈಗ ರೋಡ್ ಯೋಜನೆ ಒಂದು ಮಾಡ್ಲಾಕತ್ತಾರ, ಒಪ್ತೀನಿ ನಾನು. ಅದು ಭಾರಿ ಯಾರ ಮ್ಯಾಗದ? ನಮ್ಮ ಮ್ಯಾಗದ. ಅದು ಟೋಲ್ ನಾಕ ಟ್ಯಾಕ್ಸ್ ದೇ ಆರ್ ಕಲೆಕ್ಟಿಂಗ್ ಕಾಂಟ್ರಾಕ್ಟರ್ಸ್, ನಾಟ್ ಮೇಡ್ ಬೈ ದ ಗೌರ್ಮೆಂಟ್. ಕಾಂಟ್ರಾಕ್ಟರ್ ಸ್ವತಃ, ಸಪೋಸ್ ನಾ ಕಾಂಟ್ರಾಕ್ಟರ್ ಅದೀನಿ, ನಾ ಸುಮಾರು 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಒಂದು ರೋಡ್ನಾಗ. ಅವ ಕಾಂಟ್ರಾಕ್ಟರ್ ಗೌರ್ಮೆಂಟ್ ಜೋಡಿ ಅಗ್ರಿಮೆಂಟ್ ಅದ, ಇಂತಿಷ್ಟು ವರ್ಷ ನೀ ಪಬ್ಲಿಕ್ಲಿಂದ ಪ್ಯಾಕೆಟ್ ಹೊಡಿಬೇಕು. ಅವ್ರದ್ದು ಈ ಥಿಯರಿ ಅದ. ನಮ್ಮ ಮುಗ್ದು ಜನರಿಗೆ ಗುರ್ತಾಗಲ್ಲ, ತಿಳುವಳಿಕೆನೇ ಇಲ್ಲ. ಅಂದ ಬಳಿಕ ನಮ್ಮ ದೇಶ ಸುಮಾರು ಈಗ ಮತ್ತೆ 100 ವರ್ಷ ಹಿಂದೋಗ್ಯದ. ಎಷ್ಟು? 100 ವರ್ಷ ಹಿಂದೋಗ್ಯದ. ಮುಂದೆ ಯಾವ ಗೌರ್ಮೆಂಟ್ ಬಂದ್ರು ಏನು ಬಂದ್ರು ಮೇಂಟೈನ್ ಮಾಡ್ಬೇಕು ಅಷ್ಟೊಂದು ಈಸಿ ಇಲ್ಲ. ಇಟ್ ಈಸ್ ಅನ್ ವೆರಿ ಟಫ್ ಜಾಬ್. ಅದಕ್ಕೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ನಾ ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಈ SRF ಪ್ರಕ್ರಿಯೆ ನಡೆದಲ್ಲ, ಇದು 1 ತಿಂಗಳಂತೂ ಮುಗಿಲಿಕ್ಕೆ ಸಾಧ್ಯ ಇಲ್ಲ. 1 ತಿಂಗಳ ಏನಾದ್ರು ಗಡಬಡ ಮಾಡಿ ಮುಗಿಸಿದ್ರಿ 40% ವೋಟರ್ಸ್, ಅವು ಮೇನ್ ವೋಟರ್ಸ್ ಕಾಂಗ್ರೆಸ್, ಅವೆಲ್ಲ ಡ್ರಾಪ್ ಔಟ್ ಆಗಿಬಿಡ್ತಾವ. ಅವಾಗ ನೀವು ಹೆಂಗೆ ಮುಂದಿರ್ತೀರಿ? ನೀವು ಪವರ್ನಾಗ ನಿಮ್ಮ ಗೌರ್ಮೆಂಟ್ ಹೆಂಗಿರ್ತದ?
ಅದಕ್ಕೆ ಈಗ ಸೀರಿಯಸ್ ಆಗ್ಲಿ ಅಂತೇಳಿ ನಾನು ಕಳ್ಕಳಿಂದ ಕೇಳ್ಕೊಳತ್ತೀನಿ. ಆಸ್ ಎನ್ ಕಾಂಗ್ರೆಸ್ ಸೀನಿಯರ್ ವರ್ಕರ್, ಐ ಆಮ್ ನಾಟ್ ಎ ಲೀಡರ್, ಐ ಆಮ್ ಸೀನಿಯರ್ ವರ್ಕರ್. ನಮ್ಮ ಜಿಲ್ಲಾ ಮಂತ್ರಿಗಳು ಅದಾರೆ, ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು. ಯಾಕಂದ್ರೆ ನಮ್ಮ ರಾಜಕೀಯ ಗುರುಗಳು ಬಿ ಎಂ ಪಾಟೀಲ್ ಸಾಹೇಬರು. ಅವ್ರ ಗಡಿಯಲ್ಲಿ ನಾವು ಬೆಳೆದವರು, ಕಲ್ತವರು, ನೋಡ್ತವ್ರು. ಆ ದಿಶೆಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಜಿಲ್ಲಾ, ಯಾಕಂದ್ರೆ ಅವಳಿ ಜಿಲ್ಲಾದವರು ಉಸ್ತುವಾರಿ ಮಂತ್ರಿ ಆದವರು ಬಾಗಲಕೋಟೆ ಅಂಡ್ ಬಿಜಾಪುರ. ಸಚಿವರು ಸೀರಿಯಸ್ ತಗೋಬೇಕು ಇದ್ರ ಬಗ್ಗೆ. ಅಟ್ಲೀಸ್ಟ್ 1 or 2 BLOಗಳಿಗೆ ಕಳಿಸಿ, ಡಿ ಸಿ ಆಫೀಸ್ನಾಗ ಕಳಿಸ್ರಿ, ನೀವು ಎಲ್ಲರೂ ಫಿಕ್ಸ್ ಮಾಡ್ರಿ. ನೀವು ಸಚಿವರು ಹೇಳಿದ್ರಿ, ನೀವು ಎಲ್ಲಿ ಕರಿತೀರಿ ಎಲ್ಲರೂ ಅಲ್ಲಿ ಬರ್ತಾರೆ. ಡಿ ಸಿ ಅವ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ ತೊಗೊಂಡು ಕೇಸಿ ಅವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿ ಅಟ್ಲೀಸ್ಟ್ ಒನ್ಸ್. ಯಾಕಂದ್ರೆ BLOಗಳು ಭಾಳ ತಪ್ಪು ಮಾಡ್ಲಾಕತ್ತಾರಿ ನನಗೆ. ಯಾಕಂದ್ರೆ ಎಲ್ಲ ಕಡೆ ಕಂಪ್ಲೇಂಟ್ಸ್ ಬರ್ಲಾತ್ತಾವ. ಯಾಕಂದ್ರೆ ಸ್ಲಮ್ ಏರಿಯಾಗ ಹೋಗ್ರಿ, ಅವ್ರು ಏನೂ ಗೊತ್ತೇ ಇಲ್ರಿ. ಅದು 2,000 ಹೋಟೆಲ್ ಲಿಸ್ಟ್ನಾಗ ಏನ್ರಿ ಅದು, ಎದಕ್ರಿ ಅದು, ಹಿಂಗೆ ಜನರು ಬಂದಿಲ್ಲ. ಪ್ರೊಫೆಷನಲಿ ಐ ಆಮ್ ಅಡ್ವೊಕೇಟ್. ನಾ ಹೇಳಿದ್ರೆ ಇದೇ ಕಾಲನಾಗ ನಮ್ಮ ಬಾಜುನೇ ಸಾಲಿ ಅದ, ಆ ಸಾಲಿ ಡೆವಲಪ್ಮೆಂಟೇ ನಾ ಮಾಡೀನಿ. ML ಉಸ್ತಾದ್ ಸಾಹೇಬರು ಸಚಿವರಿದ್ದಾಗ ML ಅಡಾಪ್ಷನ್ ತಗೊಂಡಿದ್ದೇವೆ. ಆ ಸಾಲಿ 24 ನಂಬರ್ ಸಾಲಿ ಅದು ಡೆವಲಪ್ಮೆಂಟ್ ಮಾಡಿದ್ದೆ ನಾನೇ. ಕಂಪೌಂಡ್ ಕಟ್ಸಿದ್ದೆ, ಪೇಂಟ್ ಮಾಡಿಸಿದ್ದೆ ನಾನೇ. ದರ್ವನ್ ನಾ ಮಾಡಿದ್ದೆ. ಅದು MLA ಸಾಲಿ ಅಂತಾರೆ, ಅದು ಅಡಾಪ್ಷನ್ ತಗೊಂಡಿದ್ದೇವೆ. ಅದು ಇದೇ ಸಾಲಿಯಾಗ ಅದಾರ BLO. ಫೋನ್ ಮಾಡಿಸೈತಿ, ಇಲ್ಲೇ ಬಾಜು ಮನೆಗೆ ನಮ್ಮ ಮನೆಗೆ ಬಂದಿಲ್ಲ ಅವರು. ಮತ್ತು ನಿಮ್ಮ ಮನೆಗೆ ಹೆಂಗೆ ಬರ್ತಾರೆ ಅವರು? ಬಡವ್ರಿಗೆ ಕೇರ್ ಮಾಡ್ತಾರೆ ಅವರು. ನಾ ಏನು ಬೇಕಾದ್ರೂ ಮಾಡ್ಬೋದು, ನಾವು ಚಾಲೆಂಜ್ ಮಾಡ್ತಿರ್ತೀನಿ ನಾನು. ಮತ್ತೆ ಈ ಓದಾದವರಿಗೆ ಬರೀಲಾದವರಿಗೆ ತುಂಬಾ ಪದೇ ನಿಮ್ಮ ಮುಖಾಂತರ ಹೇಳ್ತೀನಿ ನಾನು. 40% ಡ್ರಾಪ್ ಔಟ್ ಆಗ್ತಾವ್ರಿ. ಇವ್ರು BLOಗಳು ಏನು ಮಿಸ್ಟೇಕ್ ಮಾಡಿ ಆಗ್ತಾರಲ್ಲ, ನೀವು ಎಚ್ಚರಿಕೆ ಆಗ್ಬೇಕು. ಸಹಿತ ನಾವು ವಿಶೇಷವಾಗಿ ಏನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕಳ್ಕಳಿಂದ ಕೇಳ್ಕೊತೀನಿ, DK ಶಿವಕುಮಾರ್ ಸಾಹೇಬ್ ಭಾಳ ಕಾಳಜಿ ವಹಿಸ್ಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಓಟ್ ಇದ್ರಾಗ ಕ್ರಾಸ್ ಆಗಿಬಿಡ್ತಾವೆ.